ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಚೌತಿ ತಿಥಿ, ಸ್ವಾತಿ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಜಮೀನು ಮಂಜೂರು ಮಾಡುವುದಾಗಿ ಲಂಚ ಪಡೆದ ಆರೋಪ. ಚನ್ನರಾಯಪಟ್ಟಣ ಕೋರ್ಟ್ ಆವರಣದಲ್ಲಿ ತಹಸೀಲ್ದಾರನು ಹಿಗ್ಗಾಮುಗ್ಗಾ ಜಾಡಿಸಿದ ರೈತರು. ಶಿಥಿಲಗೊಂಡು ದುಸ್ಥಿತಿಯಲ್ಲಿರುವ ಅಂಗನವಾಡಿಯಲ್ಲಿ ಪುಟಾಣಿಗಳಿಗೆ ಪಾಠ. ಮನವಿಗೆ ಸ್ಪಂದಿಸದ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಸುರಕ್ಷಿತ ಕಟ್ಟಡಕ್ಕೆ ಗ್ರಾಮಸ್ಥರ ಆಗ್ರಹ. ಬಜೆಟ್ ವಿರುದ್ಧ ಕಪ್ಪು ಪತ್ರ ಬಿಡುಗಡೆ. ರಾಜ್ಯದ ಜನತೆ ಸಾಲದ ಸುನಾಮಿಯಲ್ಲಿ ಈಜಾಟ. ಸಿಎಂ ಈಗ ಸಾಲರಾಮಯ್ಯ ಎಂದು ಟೀಕೆ ಮಾಡಿದ ನಿಖಿಲ್ ಕುಮಾರಸ್ವಾಮಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ವರುಣ ವಿಧಾನಸಭಾ ಕ್ಷೇತ್ರದ ಲಲಿತಾದ್ರಿಪುರ ಬಡಾವಣೆಯ ಮಾರುತಿ ನಗರದಲ್ಲಿ ಕಳೆದ 2 ತಿಂಗಳಿನಿಂದ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದೆ. ಬಡಾವಣೆಗೆ ನೀರು ಸರಬರಾಜು ಮಾಡುತ್ತಿದ್ದ ಬೋರ್ವೆಲ್ ಕೆಟ್ಟು ಹೋಗಿದ್ದರೂ ಇದುವರೆಗೆ ದುರಸ್ತಿ ಮಾಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನೀರಿನ ಅಭಾವದಿಂದ ಜನರು ಹಾಗೂ ಜಾನುವಾರುಗಳು ಸಂಕಷ್ಟ ಅನುಭವಿಸುತ್ತಿದ್ದು, ಕೆಲವರು ಬೋರ್ವೆಲ್ ಇರುವ ಮನೆಗಳಿಂದ ನೀರು ತಂದು ದಿನಚರಿ ಸಾಗಿಸುತ್ತಿದ್ದಾರೆ. ಜಾನುವಾರುಗಳಿಗೆ ನೀರು ಕೊಡಲು 5 ರೂಪಾಯಿ ಕಾಯಿನ್ ಹಾಕಿ ನೀರು ಖರೀದಿ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಇದು ಸಿದ್ದರಾಮಯ್ಯ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ನಡೆಯುತ್ತಿರುವುದಾಗಿ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಶೀಘ್ರ ಪರಿಹರಿಸದಿದ್ದರೆ ಪಂಚಾಯಿತಿ ಕಚೇರಿ ಎದುರು ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬೋರು ಕೆಟ್ಟೋಗ್ಬಿಟ್ಟಿದೆ, ಇದನ್ನ ಬೇಗ ರೆಡಿ ಮಾಡಿಸಿ ನಮ್ಗೆ ನೀರು ಕೊಟ್ಟರೆ ಸರಿ, ಇಲ್ಲ ಅಂದರೆ ನಾವು ಪಂಚಾಯತಿ ಹತ್ರ ಬಂದು ಧರಣಿ ಮಾಡ್ತೀವಿ ಹಗಲು ರಾತ್ರಿ. ನೀರು ಬಿಟ್ಟು ನೀರು ಬಿಟ್ಟು 2 ತಿಂಗಳಾಯ್ತು, ನೀರಿಲ್ಲ ನೋಡಿ. ನಾವು ಪರದಾಡ್ತಾ ಇದ್ದೀವಿ ನೀರಿಗೆ. ಬಂದು ನಾವು ಪಂಚಾಯತಿ ಆಫೀಸಿಗೆ ಬಂದು ನಾವು ಗಲಾಟೆ ಮಾಡ್ತೀವಿ. ಮೈಸೂರು ನಗರದ ರಾಮಸ್ವಾಮಿ ವೃತ್ತದ ಬಳಿ ಇರುವ ಬಸ್ ನಿಲ್ದಾಣದಲ್ಲಿ ನಗರ ಸಾರಿಗೆ ಬಸ್ಗಳು ನಿಲ್ಲದೆ ಸಾಗುತ್ತಿರುವುದರಿಂದ ಪ್ರಯಾಣಿಕರು, ವಿಶೇಷವಾಗಿ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬಸ್ ನಿಲ್ದಾಣದಲ್ಲೇ ಕಾಯುತ್ತಿದ್ದರೂ ಬಸ್ಗಳು ನಿಲ್ಲದೆ ಮುಂದೆ ಹೋಗುತ್ತಿರುವುದರಿಂದ ವಿದ್ಯಾರ್ಥಿಗಳು ಬಸ್ಗಳನ್ನು ಬೆನ್ನಟ್ಟಿ ಏರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆ ಹಾಗೂ ಕಾಲೇಜುಗಳಿಗೆ ಸಮಯಕ್ಕೆ ತಲುಪಲು ಕಷ್ಟವಾಗುತ್ತಿದ್ದು ಅಪಘಾತದ ಭೀತಿಯೂ ಎದುರಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಮೈಸೂರು ನಗರ ಸಾರಿಗೆ ಇಲಾಖೆ ಈ ಸಮಸ್ಯೆಯನ್ನು ತಕ್ಷಣ ಗಮನಿಸಿ ಬಸ್ಗಳು ನಿಲ್ದಾಣದಲ್ಲಿ ನಿಲ್ಲುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನ್ಯಾಯಾಲಯ ಆವರಣದಲ್ಲಿ ಹಿಂಬಡ್ತಿ ಪಡೆದ ತಹಸೀಲ್ದಾರ್ ನವೀನ್ ಕುಮಾರ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಜಮೀನು ದುರಸ್ತಿ ಮಾಡಿಕೊಡಲು ಸುಮಾರು 40 ಲಕ್ಷ ರೂಪಾಯಿ ಹಣ ಪಡೆದರೂ ಕೆಲಸ ಮಾಡಿಕೊಡದೆ ವಂಚನೆ ಮಾಡಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಮಾನನಷ್ಟ ಮೊಕದ್ದಮೆ ವಿಚಾರಣೆಗೆ ನ್ಯಾಯಾಲಯಕ್ಕೆ ಬಂದಿದ್ದ ವೇಳೆ ರೈತರು ಅವರನ್ನು ತರಾಟೆಗೆ ತೆಗೆದುಕೊಂಡು ಅವಾಚ್ಯ ಶಬ್ದಗಳಿಂದ ಜಾಡಿಸಿದ್ದಾರೆ. ಮಧ್ಯವರ್ತಿಗಳ ಮೂಲಕ ಅಕ್ರಮ ಭೂಮಿ ಮಂಜೂರು ಹಾಗೂ ರೈತರ ಕೆಲಸಗಳಿಗೆ ಲಕ್ಷಾಂತರ ಲಂಚ ಪಡೆದಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಸದ್ಯ ಅವರು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಚೇರಿ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನಲಾಗಿದೆ. ಮಾನ ಇದ್ರೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಚಲುವನಹಳ್ಳಿ ಗ್ರಾಮದಲ್ಲಿ ರೈತರ ಜಮೀನಿನಲ್ಲಿ ಅಳವಡಿಸಿದ್ದ ವಿದ್ಯುತ್ ಕೇಬಲ್ ಕಳ್ಳತನ ಮಾಡುತ್ತಿದ್ದ ವ್ಯಕ್ತಿಯನ್ನು ಗ್ರಾಮಸ್ಥರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ. ಕಳೆದ ಕೆಲ ದಿನಗಳಿಂದ ಪಂಪ್ಸೆಟ್ಗಳಿಗೆ ಹಾಕಿದ್ದ ಕೇಬಲ್ ಹಾಗೂ ಇತರೆ ಪರಿಕರಗಳು ನಿರಂತರವಾಗಿ ಕಳ್ಳತನವಾಗುತ್ತಿದ್ದು ರೈತರು ಕಂಗಾಲಾಗಿದ್ದರು. ಶುಕ್ರವಾರ ಮುಂಜಾನೆ ಕೇಬಲ್ ಕತ್ತರಿಸಿ ಸುತ್ತಿಟ್ಟಿದ್ದ ವೇಳೆ ಗ್ರಾಮಸ್ಥರು ಕಿಡಿಗೇಡಿಯನ್ನು ಸುತ್ತುವರಿದು ಹಿಡಿದು ಬಾಣಾವರ ಪೊಲೀಸ್ ಠಾಣೆಗೆ ಒಪ್ಪಿಸಿದರು. ಕಳ್ಳತನಗಳಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದು, ಈ ಪ್ರಕರಣದ ಹಿಂದೆ ಇನ್ನಿತರರು ಭಾಗಿಯಾಗಿದ್ದಾರೆಯೇ ಎಂಬುದರ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ. ಯಾವರು ಯಾವ್ರು ನಿಂದು? ಯಾವ್ರು? ಏಯ್ ಈ ಕಡೆ ನೋಡಲಿ. ಯಾವ್ರು ನಿಂದು? ಎಲ್ಲಿ ಬರುತ್ತೆ? ಬಿದ್ರೆಗುಡಿ. ಅಲ್ಲಿಂದ ಇಲ್ಲಿ ಬಂದಿದ್ದ ಕಳ್ತನ ಮಾಡಕ್ಕೆ? ಅಲ್ಲಿಂದ ಬಂದಿದ್ದೀನ? ಮಾತಾಡಲಿ.
ಕತ್ತೆ ಇದ್ದಂಗೆ ಇದೆಯಲ್ಲ ದುಡ್ಕೊಂಡು ತಿನ್ನಕಲ್ಲ ನನಗೆ. ಏನ್ ಮಾಡ್ಕೊಡ್ತೀಯ? ಎಷ್ಟು ಕಡಿಮೆ ಎಷ್ಟು ಸ್ಟಾರ್ಟ್ಗಳು ಹೋಗಿರೋ ಗೊತ್ತಾ? ಮೊನ್ನೆ ಅಲ್ಲ ಬಾತ್ರೂಮ್ ಹೋಗೋನು ಹಿಂಗೆ ವೈರೆಲ್ಲ ಸುತ್ಕೊಂಡ್ ಬರ್ತಾ ಜಾಯಿಂಟ್ ಓಡಿಸ್ತೀನಿ ಬಾ. ಈಗ ಸ್ಟೇಷನ್ ಅಲ್ಲಿ ಜಾಯಿಂಟ್ ಓಡಿಸ್ತೀನಿ. ಸ್ಟೇಷನ್ ಅಲ್ಲಿ ಜಾಯಿಂಟ್ ಚೆನ್ನಾಗಿ ಓಡಿಸ್ತೀನಿ. ಎಷ್ಟು ಸ್ಟಾರ್ಟರ್ ಕಳ್ತನ ಮಾಡಿದ್ಯಾ ನೀನು ಇಲ್ಲಿ ಈ ಕಡೆ ಬಂದು? ಮಾಡಿಲ್ಲ ಅಂತ ಹೇಳ್ಬೇಡ ನೀನು, ಮಾಡಿಲ್ಲ ಅಂತ ಹೇಳ್ಬೇಡ ಬೋಳಿ ಮಗನೇ ನೀನು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೆಲ್ಲೂರು ಗ್ರಾಮದಲ್ಲಿನ ಅಂಗನವಾಡಿ ಕೇಂದ್ರ ಶಿಥಿಲಾವಸ್ಥೆಗೆ ತಲುಪಿದ್ದು ಪುಟಾಣಿ ಮಕ್ಕಳ ಜೀವಕ್ಕೆ ಅಪಾಯವಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೋಡೆಗಳು ಬಿರುಕು ಬಿಟ್ಟಿದ್ದು ಹೆಂಚುಗಳು ಒಡೆದು ಹೋಗಿವೆ. ಬಿರುಕುಗಳಲ್ಲಿ ಹಾವು ಸೇರಿದಂತೆ ವಿಷಜಂತುಗಳು ಹಾಗೂ ಹುಳಹುಪ್ಪಡಿಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ಆತಂಕ ಹೆಚ್ಚಾಗಿದೆ. ವಿದ್ಯುತ್ ವ್ಯವಸ್ಥೆಯೂ ಇಲ್ಲದ ಈ ಕಟ್ಟಡದಲ್ಲೇ ಮಕ್ಕಳು ಕೂರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹೆಚ್ಚಿನವರು ಕೂಲಿ ಕಾರ್ಮಿಕರ ಮಕ್ಕಳೇ ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುರಕ್ಷಿತ ಕಟ್ಟಡ ನಿರ್ಮಿಸಿ ಮಕ್ಕಳಿಗೆ ಉತ್ತಮ ಪರಿಸರ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಒಂದು 25 ವರ್ಷದಿಂದ ಈ ಒಂದು ಕೆಲ್ಲೂರು ಗ್ರಾಮ, ಮೂಡಿಗೆರೆ ತಾಲೂಕು ಕುನ್ನಳ್ಳಿ ಗ್ರಾಮ ಕೆಲ್ಲೂರಲ್ಲಿ ಅಂಗನವಾಡಿ ಆಗಿದೆ. ಆದ್ರೆ ಇವತ್ತಿನ ಸ್ಥಿತಿ ಆಗಿದೆ ಅಂದ್ರೆ ಸಂಪೂರ್ಣ ಬೀಳಕ್ಕಾಗಿದೆ, ಶಿಥಿಲಾವಸ್ಥೆಯಲ್ಲಿದೆ. ಇಲ್ಲಿಗೆ ಸರಿಯಾದ ಒಂದು ರೀತಿ ಒಂದು ಕಟ್ಟಡ ಇಲ್ಲ. ಈಗ ನೀವು ನೋಡ್ದಂಗೆ ಇಡೀ ಕಟ್ಟಡ ಬೀಳೋ ಪರಿಸ್ಥಿತಿಲಿದೆ. ಇದು ಎಷ್ಟೋ ಒಂದು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಜನಪ್ರತಿನಿಧಿಗಳು ಸಮೇತ ನಾವು ಮನವಿ ಕೊಟ್ಟರೆ ಸಮೇತ ಸೂಕ್ತವಾದ ಇದಕ್ಕೂ ಸ್ಪಂದನೆ ಇಲ್ಲ. ಪೇರೆಂಟ್ಸ್ ಕಳ್ಸಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಕಂಪ್ಲೀಟ್ ಬಿಲ್ಡಿಂಗ್ ಬೀಳೋ ಪರಿಸ್ಥಿತಿ ಇದೆ. ಹಾಗೆ ತುಂಬಾ ಸರಿ ಇಲ್ಲಿ ಬಿಲ್ಡಿಂಗ್ ಎಲ್ಲ ತೂತ ಬಿದ್ದು ಎಲ್ಲ ಹಾವುಗಳು ಬಂದಿದ್ದಾವೆ. ಇಲ್ಲಿ ಕೆಲಸ ಮಾಡಕ್ಕಂತ ನಮ್ಮ ಅಂಗನವಾಡಿ ಟೀಚರ್ ಆಗಿರ್ಬೋದು, ಹಾಗೆ ಸಹಾಯಕಿ ಆಗಿರ್ಬೋದು, ಅವರು ಒಂದ್ 2-3 ಸರಿ ಹಾವು ಹೊಂದಿದ್ದಾರೆ. ತುಂಬಾ ವಿಷ ಜಂತುಗಳು ಬರ್ತಿದೆ. ಅದೇ ಜೊತೆಗೆ ಇಲ್ಲಿ ಸರಿಯಾದ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ. ಕರೆಂಟ್ ನಾಮಕಾವಸ್ಥೆಗೆ ಮಾತ್ರ ಇಲ್ಲಿ ಒಂದು ಕರೆಂಟ್ ಹಾಕಿದ್ದಾರೆ, ಅದು ಇನ್ನೂ ಕಲೆಕ್ಷನ್ ಆಗಿಲ್ಲ. ಈ ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಈ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಈ ಕಟ್ಟಡವನ್ನ ದುರಸ್ತಿಗೊಳಿಸಿ ಹೊಸ ಕಟ್ಟಡವನ್ನ ನಮಗೆ ಕೊಡಬೇಕು. ಇಲ್ಲದಿದ್ರೆ ಮುಂದಿನ ದಿನ ಏನಾದ್ರೂ ಮಕ್ಕಳಿಗಾಗ್ಲಿ ಅಥವಾ ಇಲ್ಲಿ ಕೆಲಸ ಮಾಡುವಂತ ನಮ್ಮ ಕಾರ್ಯಕರ್ತೆ ಟೀಚರ್ ಆಗಿರ್ಬೋದು ಅಥವಾ ಸಹಾಯಕಿ ಅವ್ರಿಗೆ ಏನಾದ್ರು ತೊಂದರೆಗಳಾದಾಗ ನೇರ ಹೊಣೆ ಈ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತೆ ಈ ಸಂಬಂಧಪಟ್ಟ ಇಲಾಖೆಯವರು ಆಗಿರ್ತಾರೆ. ಈಗ ಒಂದು 5-6 ವರ್ಷದಿಂದ ಇದು ಶಿಥಿಲ ವ್ಯವಸ್ಥೆ ಇದೆ. ಶಿಥಿಲ ವ್ಯವಸ್ಥೆಯಿಂದ ಇವತ್ತು ನಾಳೆ ಬಿದ್ದೋಗೋ ಪರಿಸ್ಥಿತಿ ಇದೆ. ಗೋಡೆಗಳು ತೂತ್ ಬಿದ್ದಿದೆ, ಆಮೇಲೆ ಹಂಚುಗಳಲ್ಲಿ ಆ ಕಡೆ ಸ್ವಲ್ಪ ಒಡೆದೋದಂಗಿದೆ. ಆ ವ್ಯವಸ್ಥೆಗಳಲ್ಲಿ ಹಾವುಗಳು ಬರೋದು. ಹಂಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಚಿಕ್ಕ ಮಕ್ಕಳನ್ನ ಬಿಡೋ ದಸೆ ಇಲ್ಲ. ಯಾವ ತರ ಮಾಡಬೇಕು ಅನ್ನೋದನ್ನ ಪ್ಲಾನಿಂಗ್ ತಗೊಂಡು ಆದಷ್ಟು ಬೇಗ ದುರಸ್ತಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯ ಜಿ ಹೊಸಳ್ಳಿ ಗ್ರಾಮದಲ್ಲಿ ಮಧ್ಯರಾತ್ರಿ ಒಂಟಿ ಸಲಗ ಗ್ರಾಮಕ್ಕೆ ನುಗ್ಗಿ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಗ್ರಾಮದ ಮನೆಯೊಂದರಂಗಳದಲ್ಲಿ ಆನೆ ತಿರುಗಾಡುತ್ತಿರುವ ದೃಶ್ಯ ಕಂಡು ಮನೆಯವರು ಬೆಚ್ಚಿಬಿದ್ದು ತಕ್ಷಣ ಬಾಗಿಲು ಹಾಕಿಕೊಂಡು ಒಳಗೆ ಉಳಿದಿದ್ದಾರೆ. ಕಿಟಕಿಯ ಮೂಲಕ ಆನೆಯ ಚಲನವಲನವನ್ನು ವ್ಯಕ್ತಿಯೊಬ್ಬರು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಆನೆ ಮನೆ ಸುತ್ತಮುತ್ತ ಕೆಲಕಾಲ ತಿರುಗಾಡಿ ಬಳಿಕ ಕಾಡಿನತ್ತ ತೆರಳಿದೆ ಎಂದು ತಿಳಿದುಬಂದಿದೆ. ಗ್ರಾಮದಲ್ಲಿ ಆನೆಗಳ ಹಾವಳಿ ಹೆಚ್ಚುತ್ತಿರುವುದರಿಂದ ಜನರು ಭಯಭೀತರಾಗಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆ ಕ್ರಮ ಕೈಗೊಂಡು ಗ್ರಾಮಸ್ಥರ ಸುರಕ್ಷತೆಗಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ 2026ರ ಬಜೆಟ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಪ್ಪು ಪತ್ರ ಬಿಡುಗಡೆ ಮಾಡಿ ತೀವ್ರ ಟೀಕೆ ಮಾಡಿದ್ದಾರೆ. ಸರ್ಕಾರದ ಬಜೆಟ್ ರಾಜ್ಯದ ಜನತೆಯನ್ನು ಸಾಲದ ಸುನಾಮಿಗೆ ತಳ್ಳುವಂತಿದೆ ಎಂದು ಅವರು ಆರೋಪಿಸಿದರು. ಸಿಎಂ ಇಂದು ಸಾಲರಾಮಯ್ಯ ಅನ್ನಾಗಿ ಹೊರಹೊಮ್ಮಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸುಮಾರು 45,000 ರೈತರು ಕಾಯುತ್ತಿದ್ದಾರೆ. ಆದರೆ ಸರ್ಕಾರ ಕಾಗದದಲ್ಲಿ ಮಾತ್ರ ಯೋಜನೆಗಳ ಘೋಷಣೆ ಮಾಡುತ್ತಿದೆ ಎಂದು ಹೇಳಿದರು. ಯೋಜನೆಗಳಿಗೆ ಕ್ಲಿಯರೆನ್ಸ್ ಇದ್ದರೂ ಕಾರ್ಯರೂಪಕ್ಕೆ ತರಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ ನಿಖಿಲ್ ರೈತರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಒಂದು ನಮ್ಮ ಪಕ್ಷದ ವತಿಯಿಂದ ಒಂದು ಈ ಸರ್ಕಾರದ ಶ್ವೇತಪತ್ರ ಅವರು ಬಿಡುಗಡೆ ಮಾಡಲ್ಲ, ಅವ್ರಿಗೆ ಮಾಡಕ್ಕೆ ಅವರಿಗೆ ಸಾಧ್ಯ ಇಲ್ಲ. ನಾವು ಇವ್ರ ಕರಾಳ ಮುಖಗಳನ್ನ ನಾವೆಲ್ಲರೂ ಕೂಡ ಇವತ್ತು ಸಮಾಜಕ್ಕೆ ಬಿತ್ತರಿಸಲಿಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ಬನ್ನಿ ನನಗೊಂದು ಶಾಸಕರಿಗೆ ಹಿಂಗೆ
ಊಟ ನೋಡ್ಕೊ ಹಿಂಗಿದೆ ಹಿಂಗೆ ಇಟ್ಕೊಂಡ್ಬಿಟ್ರೆ ಎರಡು ಸಿಕ್ಬಿಟ್ಟಿದೆ. ಓಪನ್ ಮಾಡಿ ಹಿಂದೆ ಕಡೆಗೆ ಇಟ್ಕೊಳ್ಳಿ ಅಣ್ಣ. ಅಲ್ಲಿ ಕೊಡಿ, ಕಾಫಿ ಕೊಡಿ ಅವ್ರಿಗೆ. ಯಾರಿಗೆ? ಅವ್ರಿಗೆಲ್ಲ ಪ್ರಶ್ನೆ ಸೆಪ್ಯೂಟ್ ಮಾಡ್ತೀವಿ. ಓಕೆ ಅಣ್ಣ ದಂಗ ಕಲ್ಯಾಣ ಯೋಜನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವರ ಒಂದು ಜಮೀನುಗಳಿಗೆ ಬೋರ್ವೆಲ್ ಹೊಡಿಸ್ಕೊಳ್ತಕ್ಕಂಥದಕ್ಕೆ 45,000 ಜನ ರೈತರು ಇವತ್ತು ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ರೈತರು ಇವತ್ತು ಕಾಯ್ಕೊಂಡು ಕೂತಿದ್ದಾರೆ. ಬರೀ ಕಾಗದದ ಮೇಲೆ ನೀವು ಕ್ಲಿಯರೆನ್ಸ್ ಕೊಟ್ಟಿದ್ದೀರಿ, ಕಾರ್ಯರೂಪಕ್ಕೆ ಬಂದಿದೆಯಾ ಇದು? ಎಲ್ಲಿಗೆ ಹೋಗ್ತಾ ಇದೆ? ಗುರ್ತು ಮಾಡಿದೀರಾ ಅಷ್ಟೇ. 45,000 ಜನ ನಿಂತ್ಕೊಂಡಿದ್ದಾರೆ ಇವತ್ತು ಲೈನ್ನಲ್ಲಿ. ಇಂಥ ಅನೇಕ ವಿಚಾರಗಳು ಇವತ್ತು ಈ ಪುಸ್ತಕದಲ್ಲಿ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಾಲರಾಮಯ್ಯನಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಹೊರತುಪಡಿಸಿ ಸಾಲದ ಸುನಾಮಿಯಲ್ಲಿ ನಮ್ಮನ್ನ ಇವತ್ತು ಈಜಾಡ್ತಕ್ಕಂಥದ್ದಕ್ಕೆ ನಮ್ಮ ಇಡೀ ರಾಜ್ಯದ ಜನತೆಗೆ ಇವತ್ತು ನಮಗೆ ಸಂಕಷ್ಟದ ದಿನಗಳನ್ನ ಎದುರು ನೋಡ್ತಕ್ಕಂಥದ್ದಕ್ಕೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಗಾತ್ರದ 4,48,000 ಗಾತ್ರದ ಬಡ್ಜೆಟ್ನಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿ ಇವತ್ತು ನಮ್ಮ ತಲೆಗೆ, ನಿಮ್ಮ ತಲೆಗೆ, ನಿಮ್ಮ ಮಕ್ಕಳ ತಲೆಗೆ ಈ ಸಾಲದ ಹೊರೆಯನ್ನ ಹೊರಿಸಿದ್ದೀರಾ ಅಂತಕ್ಕಂಥದ್ದು ಒಂದು ಬಿಟ್ರೆ ಬಹುಶಃ ಇನ್ನೇನು ಈ ಬಡ್ಜೆಟ್ನಲ್ಲಿ ಇಲ್ಲ. ಬೆಂಗಳೂರಿನಲ್ಲಿರುವ ವಿಧಾನಸೌಧ ಮುಂದೆ 2026ರ ಬಜೆಟ್ ವಿರೋಧಿಸಿ ಬಿಜೆಪಿ ಶಾಸಕರು ಖಾಲಿ ಚಂಬು ಹಿಡಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ರಾಜ್ಯದ ಜನತೆಗೆ ನಿರಾಶೆ ತಂದಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಆರ್ ಅಶೋಕ್ ಕೈಯಲ್ಲಿ ಚಂಬು ಹಿಡಿದರೆ ಬಿವೈ ವಿಜಯೇಂದ್ರ ಕಿವಿಗೆ ಹೂವು ಇಟ್ಟು ಕೈಯಲ್ಲಿ ಚಂಬು ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಕನ್ನಡಿಗರಿಗೆ ಖಾಲಿ ಚಂಬು ಬಜೆಟ್ ನೀಡಿದೆ ಎಂದು ಆರೋಪಿಸಿ ಘೋಷಣೆಗಳನ್ನು ಕೂಗಿದರು. 3 ವರ್ಷಗಳಲ್ಲಿ 3.5 ಲಕ್ಷ ಕೋಟಿ ಸಾಲ ಮಾಡಿರುವ ಸರ್ಕಾರಕ್ಕೆ ಧಿಕ್ಕಾರ ಎಂದು ಬಿಜೆಪಿ ನಾಯಕರು ಟೀಕಿಸಿದರು. ದೂರದೃಷ್ಟಿಯಿಲ್ಲದ ನೀರಸ ಬಜೆಟ್ ಇದು ಎಂದು ವಿಜಯೇಂದ್ರ ಹೇಳಿದರು. ಆಡಳಿತ ಪಕ್ಷದ ಶಾಸಕರಲ್ಲಿಯೂ ಬಜೆಟ್ ಬಗ್ಗೆ ಆಸಕ್ತಿ ಕಾಣಲಿಲ್ಲ ಎಂದು ಅವರು ಆರೋಪಿಸಿದರು. ರಾಜ್ಯದ ಜನತೆಗೆ ಖಾಲಿ ಚಂಬು ಕೊಟ್ಟು ಸಿದ್ದರಾಮಯ್ಯನವರಿಗೆ, ರಾಜ್ಯದ ಜನತೆಗೆ ಖಾಲಿ ಚಂಬು ಕೊಟ್ಟು ಸಿದ್ದರಾಮಯ್ಯನವರಿಗೆ, ರಾಜ್ಯದ ಜನತೆಗೆ ಚಂಬು ಕೊಟ್ಟು ಸಿದ್ದರಾಮಯ್ಯನವರಿಗೆ, ರಾಜ್ಯದ ಜನತೆಗೆ ಕೈಗೆ ಚಂಬು ಕೊಟ್ಟು ಸಿದ್ದರಾಮಯ್ಯನವರಿಗೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕೃಷ್ಣದೊಡ್ಡಿ ಗ್ರಾಮದಲ್ಲಿ ಆಸ್ತಿ ವಿಚಾರಕ್ಕೆ 2 ಕುಟುಂಬಗಳ ನಡುವೆ ಮಾರಾಮಾರಿ ನಡೆದ ಘಟನೆ ವರದಿಯಾಗಿದೆ. 1958ರಲ್ಲಿ ಸರ್ಕಾರದಿಂದ ಗ್ರಾಂಟ್ ಆಗಿದ್ದ ಜಮೀನಿನ ಕುರಿತು ಮುತ್ತುರಾಯಪ್ಪ ಹಾಗೂ ಬಂಡೆ ಮುನಿರಾಜಪ್ಪ ಕುಟುಂಬಗಳ ನಡುವೆ ವಿವಾದ ಉಂಟಾಯಿತು. ಲಿಂಗಾಪುರ ಗ್ರಾಮದ ಸರ್ವೆ ನಂಬರ್ 48ರಲ್ಲಿರುವ 4 ಎಕರೆ ಜಮೀನಿನಲ್ಲಿ ಪೂರ್ವಜರ ಸ್ಮಶಾನವಿದ್ದ ಜಾಗವನ್ನು ಜೆಸಿಬಿಯಿಂದ ಧ್ವಂಸ ಮಾಡಿದ ಹಿನ್ನೆಲೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ಹೊಡೆದಾಟದ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಹಿಡಿಯಲಾಗಿದೆ. ಮಾಹಿತಿ ತಿಳಿದು ಜಿಗಣಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಬಿಡ್ಸೋಗ್ರಿ.
ನಾನು ಇಲ್ಲಿ ಜಮೀನು ತೊಗೊಂಡಪ್ಪ ಬೇರೆ ಕಡೆಯಿಂದ. ಯಾರ ಕಡೆಯಿಂದ ತೊಗೊಂಡ್ರಿ ಸರ್ ನೀವು? ನಾನು ವೆಂಕಟೇಶ್ ಅಂತ ಕೆಂಪಣ್ಣ ಅಂತ ತೊಗೊಂಡಿದ್ದೀನಿ. ಅವರು 30 ವರ್ಷದಿಂದ ಇಲ್ಲಿ ಆರಂಭ ಮಾಡೋದು, ನಾವು ಕಣ್ಣಾಗಿ ನೋಡಿದ್ವಿ. ಇವಾಗ ಬಂದ್ಬಿಟ್ಟು ನಮ್ಮದು ಅಂತ ಅವ್ರೆ. ಆಮೇಲೆ ಮುತ್ತರಾಯಪ್ಪ ಮುತ್ತರಾಯಪ್ಪ ಅನ್ನೋರು ನಮ್ಮದು ಅಂತ ಬಂದಿದ್ದಾರೆ. ನಮ್ಮದು ಅಂತ ನಾವು ಅಂತ ಇದ್ದೀವಿ. ದುಂಡಾವತ್ತು ನಾವು ಇಷ್ಟು ಜನ ಕರ್ಕೊಂಬಂದು ನಾನು ಹೊಡೆದಿದ್ದಾರೆ. ಎಷ್ಟು ಎಕರೆಗೆ ಬೈ ಮಾಡಿದ್ರಿ ಸರ್? ಎಷ್ಟು ಲಕ್ಷ ಕೊಟ್ಟಿದ್ರಿ? ಯಾರು ಕೊಟ್ಟಿದ್ರಿ? 1.5 ಕೋಟಿ ಕೊಟ್ಟಿದ್ದೀನಿ ಸರ್ ನಾನು. 2 ಎಕರೆಗೆ 2 ಎಕರೆಗೆ 1.5 ಕೋಟಿ ಯಾರು ಕೊಟ್ಟಿದ್ದೀನಿ. ಕೊಟ್ಟಿದ್ರಿ ಸರ್? ವೆಂಕಟೇಶ್ ಕೆಂಪಣ್ಣ. ಈಗ ಖಾತೆ ಪಾಣಿ ಎಲ್ಲ ಯಾರ ಹೆಸರಲ್ಲಿದೆ ಸರ್? ಆ ಕೆಂಪಣ್ಣ ಹೆಸರಲ್ಲಿ ವೆಂಕಟೇಶ್ ಅವ್ರ ಹೆಸರಲ್ಲಿ, ಅವ್ರ ತಂದೆ ಮಕ್ಕಳ ಹೆಸರಲ್ಲಿದೆ. ಇಲ್ಲ ಸರ್, ಪಬ್ಲಿಕ್ ಎಲ್ಲ ನೋಡಿದರೆ, ಪ್ರಪಂಚನೇ ನೋಡಿದೆ. ಅವರೇ ಪಾಪ ಮಾಡ್ತಾಯಿದ್ದರು. ನಾನು ಬಂದು ಕೊಂಡ್ಕೊಂಡು ಈಗ ನಾನೇನು ಮಾಡಿದ ಅವ್ರನ್ನ ಬಿಟ್ಕೊಂಡು ನೀವು ಅದನ್ನ ತೆರವು ಮಾಡಕ್ ಬಂದಿದ್ರಿ? ಇಲ್ಲ, ನಾನು ಬರಲಿಲ್ಲ. ಅವರೇ ಬಂದು ನೈಟು ಸೆಡ್ ಹಾಕಿದ್ರು. ಆ ಸೆಡ್ ನಾನು ಕಿತ್ತು ಬಿಸಾಕಿ, ಯಾಕಪ್ಪ ನಾನು ಕೇಳಿದ್ರೆ ಹಾಕಿದೆ ಅಂತ. ಸಮಾಧಿ ಸೇರಿ ತಗೊಂಡಿರೋದು, ಅವ್ರು ಕೊಟ್ಟಿರೋದು ನನಗೆ 2 ಎಕರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಜಮೀನು ಮಂಜೂರು ಮಾಡುವುದಾಗಿ ಲಂಚ ಪಡೆದ ಆರೋಪ. ಚನ್ನರಾಯಪಟ್ಟಣ ಕೋರ್ಟ್ ಆವರಣದಲ್ಲಿ ತಹಸೀಲ್ದಾರನು ಹಿಗ್ಗಾಮುಗ್ಗಾ ಜಾಡಿಸಿದ ರೈತರು. ಶಿಥಿಲಗೊಂಡು ದುಸ್ಥಿತಿಯಲ್ಲಿರುವ ಅಂಗನವಾಡಿಯಲ್ಲಿ ಪುಟಾಣಿಗಳಿಗೆ ಪಾಠ. ಮನವಿಗೆ ಸ್ಪಂದಿಸದ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಸುರಕ್ಷಿತ ಕಟ್ಟಡಕ್ಕೆ ಗ್ರಾಮಸ್ಥರ ಆಗ್ರಹ. ಬಜೆಟ್ ವಿರುದ್ಧ ಕಪ್ಪು ಪತ್ರ ಬಿಡುಗಡೆ. ರಾಜ್ಯದ ಜನತೆ ಸಾಲದ ಸುನಾಮಿಯಲ್ಲಿ ಈಜಾಟ. ಸಿಎಂ ಈಗ ಸಾಲರಾಮಯ್ಯ ಎಂದು ಟೀಕೆ ಮಾಡಿದ ನಿಖಿಲ್ ಕುಮಾರಸ್ವಾಮಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.